ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್. ಏನಪ್ಪ ಇದು ಈ ಥರ ಹೂವು ಎಲ್ಲ ರಾಶಿ ರಾಶಿ ತೋರಿಸ್ತಾ ಇದ್ದಾಳೆ ಅಂತೀರಾ? ಇಲ್ಲ, ಈ ವಿಡಿಯೋನ ನಾನು ತುಂಬ ಲೇಟಾಗಿ ಶೇರ್ ಮಾಡ್ತಾನೆ ನಿಮ್ಮ ಜೊತೆ. ಏನಂತ ಅಂದರೆ ಇದು ವರಲಕ್ಷ್ಮಿ ಹಬ್ಬದ ಪೂಜೆ ಹಬ್ಬದ ದಿನದ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗಿಂದ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಆದರೆ ಸ್ಟಾರ್ಟಿಂಗೆಲ್ಲ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಮಾಡ್ತಾ ಮಾಡೋಕ್ಕಾಗಲಿಲ್ಲ ವೀಡಿಯೋಸು. ಸ್ವಲ್ಪ ಮಾತ್ರ ಮಾಡಿಕೊಂಡೆ. ಸ್ಟಾರ್ಟಿಂಗಲ್ಲಿ ನೋಡ್ತಾ ಇರ್ಬೋದು, ಹೂವು ತೊಗೊಂಡು ಬಂದಿದ್ದೆ ಮಾರ್ಕೆಟ್ಗೆ ಹೋಗಿ. ಹಬ್ಬದ ಹಿಂದಿನ ದಿನವೇ ಹೋಗಿ, ಅಂದರೆ ಶುಕ್ರವಾರ ಹಬ್ಬ ಅಂದರೆ ಗುರುವಾರನೇ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಡು, ಹಣ್ಣು ಹಂಪಲು ಮಾರ್ಕೆಟ್ ಪ್ರತಿಯೊಂದು ಕೂಡ ತೊಗೊಂಡು ಬಂದಿದ್ದೆ ಮಾರ್ಕೆಟ್ಗೆ ಹೋಗಿ. ನೋಡ್ತಾ ಎಲ್ಲ ಹಾರ ರೆಡಿ ಮಾಡಿ ದೇವ್ರಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಹಾರ ಅಂತೂ. ರೋಸ್ ಎಲ್ಲ ತಂದಿದ್ದೆ, ಪತ್ರ ಎಲ್ಲ ತೊಗೊಂಬಂದಿದ್ದೆ ಎಲ್ಲನೂ. ನಾವೇ ಎಲ್ಲ ಖುದ್ದಾಗಿ ಹೋಗಿ ತೊಗೊಂಬಂದು ನಾವೇ ಪೂಣಿಸಿ ನಾವೇ ರೆಡಿ ಮಾಡಿ ಹಾಕಿದ್ರೆ ಎಷ್ಟು ಖುಷಿ ಆಗುತ್ತೆ ಪೂಜೆ ಆದಮೇಲೆ ಅಂತ ಅಂದರೆ ಅಷ್ಟು ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು, ಪ್ರತಿಯೊಂದು ಕೂಡ ನಾನೇ ರೆಡಿ ಮಾಡಿ ಇಲ್ಲಿ ಹಾಕಿರೋ ಅಂಥದ್ದು. ನನಗೂ ತುಂಬಾ ಖುಷಿ ತಂತು ವರಲಕ್ಷ್ಮಿ ಹಬ್ಬ ಪೂಜೆ ಮಾಡಿದ್ದು. ಆದರೆ ಒಂದು ಬೇಜಾರು ಏನಪ್ಪ ಅಂದರೆ ಮಕ್ಕಳು ಇರಲಿಲ್ಲ ಮನೆಯಲ್ಲಿ. ನಾವು ಮಾತ್ರ ಹಬ್ಬ ಮಾಡಿದ್ವಿ, ಅದೊಂದೇ ಬೇಜಾರಿತ್ತು ಈ ಸಲ. ನೆಕ್ಸ್ಟ್ ವರ್ಷ ನೋಡೋಣ, ವರಲಕ್ಷ್ಮಿ ಹಬ್ಬ ಬರ್ತಾ ಇರುತ್ತೆ. ಬಿಡಬಾರ್ದು ಅನ್ನೋ ಕಾರಣದಕ್ಕೋಸ್ಕರ ನಾನು ಹಬ್ಬ ಮಾಡಿದ್ದೆ. ಬಿಡಬಾರ್ದು ಅಂತ ಅಂದ್ಬಿಟ್ಟು ಹೋದ ವರ್ಷ ಕೂಡ ನಾನು ಹಬ್ಬ ಮಾಡಿರಲಿಲ್ಲ. ಅದರಿಂದನೇ ಏನೋ ಮನೇಲಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಕ್ಕೆ ಈ ವರ್ಷ ಮಾಡಲೇಬೇಕು ಏನೇ ಅದು ಅಂತ ಅಂದ್ಬಿಟ್ಟು ಹಬ್ಬ ಮಾಡಿದ್ದೆ ಈ ಸಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ. ಸೀರೆ ಅಂತೂ ಅದು ಸ್ವಲ್ಪ ಅಷ್ಟು ನೀಟಾಗಿ ಬಂದಿಲ್ಲ, ಕ್ಲೀನಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ನೈಟ್ ಪೂರ್ತಿ ಮಾಡಿದ್ದೀನಿ. ಮಾರ್ಕೆಟ್ಗೆ ಹೋಗಿ ಅದೆಲ್ಲ ತೊಗೊಂಡು ಸಾಕಾಗಿ ಬಂದಿದ್ದೆ. ಅದು ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬಂದದೆಲ್ಲ ಐಟಮ್ ಎಲ್ಲ ತೊಗೊಂಡು, ಅದಾದಮೇಲೆ ನೈಟ್ ಪೂರ್ತಿ ಜಾಗರಣೆ ಇದ್ದು ದೇವ್ರ ಸಾಮಾನೆಲ್ಲ ತೊಳೆದು ಇದೆಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆಲ್ಲ ಆ ಸೀರೆ ಉಡಿಸಿ ಅದೆಲ್ಲ ರೆಡಿ ಮಾಡಿ ಹಾಕೋಷ್ಟೆಲ್ಲ ಒಬ್ಬಳೇ ಎಲ್ಲ ಮಾಡ್ಕೋಬೇಕು. ಪ್ರತಿಯೊಂದು ಒಂದು ತೋರಣದಿಂದ ಹಿಡಿದು ಪ್ರತಿಯೊಂದು ನಾನೇ ರೆಡಿ ಮಾಡೋ ಅಷ್ಟರಲ್ಲಿ ಸಾಕಾಗುತ್ತೆ. ಅಂಥದ್ರಲ್ಲಿ ವೀಡಿಯೋನ ನಾನು ಮಾಡೋಕ್ಕಾಗಲಿಲ್ಲ. ಇದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ. ಸಾಕಾಗಿತ್ತು, ಯಾರಪ್ಪ ವೀಡಿಯೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸುಸ್ತಾಗಿದ್ದ ಕಾರಣ ನಾನು ವೀಡಿಯೋ ಮಾಡ್ಕೊಂಡು ಲಾಸ್ಟ್ ಅದಾದಮೇಲೆ ನೋಡ್ತಾ ಇದ್ದೆ. ನಾನು ಬೆಳಗಿನ ಜಾವ 4-5 ಗಂಟೆಗೆಲ್ಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಅದು ಸ್ವಲ್ಪ ಲೇಟ್ ಆಯಿತು, ಒಂದು 6 ಗಂಟೆ ಆಗೋಯಿತು. 6 ಗಂಟೆಯಲ್ಲಿ ನಾನು ಪೂಜೆ ಮಾಡಿದ್ದು. ದೇವ್ರಿಗೆ ಒಂದಷ್ಟು ಕುಂಕುಮಾರ್ಚನೆ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಕಾಯಿ ಹೊಡೆದು ಅದಾದಮೇಲೆ ನಾವು ಮತ್ತೆ ಒಂದು 11 ಗಂಟೆಯಲ್ಲಿ ಮತ್ತೆ ಇನ್ನೊಂದ್ಸಲ ದೇವ್ರಿಗೆಲ್ಲ ನೈವೇದ್ಯನ ಇಟ್ಟು ಪೂಜೆ ಮಾಡಿದ್ದೆ. ನೋಡೋದಲ್ಲ ಈ ವರ್ಷ ಯಾವ ರೀತಿ ನಮ್ಮ ಮನೆ ವರಲಕ್ಷ್ಮಿ ಹಬ್ಬ ಆಯಿತು ಅಂತ ಅಂದ್ಬಿಟ್ಟು. ಆ ವರಲಕ್ಷ್ಮಿ ದೇವಿ ನಿಮಗೆಲ್ಲರಿಗೂ ಸುಖ, ಸಮೃದ್ಧಿ, ಐಶ್ವರ್ಯ, ಸಂತೋಷ, ಖುಷಿ ಎಲ್ಲ ಕೊಡಲಿ ಅಂತ ಕೇಳ್ತಾ ಈ ವಿಡಿಯೋನ ಚಿಕ್ಕದಾಗಿ ಎಂಡ್ ಮಾಡ್ತೀನಿ.